बाघमारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी। चाहे नॉर्मल हो या सिजेरियन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर। स्वागत है आपका बी न्यूज नेशन में। मैं हूं आबिद हुसैन शेख। एमबी पाटिल माफी मांगते तो इतना बवाल ना होता। कारजोल समर्थक राज्य के हाली जल संसाधन मंत्री गोविंद कारजोल और पूर्व जल संसाधन मंत्री एमबी पाटिल के बीच चले जबानी जंग ने रफ्तार पकड़ लिया। बीजेपी की ओर से पूर्व जिला पंचायत सदस्य उमेश कोलकोर के नेतृत्व में प्रेस मीट के जरिए मंत्री गोविंद कारजोल के समर्थन में बात करते हुए कहा कि दोनों नेताओं के समर्थक एक दूसरे के खिलाफ बयानबाजी छोड़कर आपसी समझौता कर ले। अगर एमबी पाटिल उसी वक्त अपने बयान पर माफी मांग ली होती तो आज इतना बड़ा बवाल न होता। बातों बातों में उमेश कोलकर ने ये तक कह डाला कि एमबी पाटिल लिंगायत ही नहीं, सरकारी दस्तावेजात में आज तक उन्हें लिंगायत समुदाय में नहीं जोड़ा गया। इस तरह के कई गंभीर आरोप लगाए प्रेसमीट के जरिए मंत्री कारजोल के समर्थक उमेश कोलकर ने। ಈಗ ಪ್ರತಿಭಟನೆ ಮಾಡ್ಯಾರ, ನಮ್ಗೆ ಹಂಗೆ ಮಾಡ್ಯಾರ ಹಿಂಗೆ ಮಾಡ್ಯಾರ ಅಂತ ಹೇಳಿದ್ರು. ಆದರೆ ಒಂದು ಜನಾಂಗದವ್ರು ಪ್ರತಿಭಟನೆ ಮಾಡಿಲ್ಲ, ಎಲ್ಲ BJP ಅವ್ರು ಮಾಡ್ಯಾರ, ಕಾರಜೋಳ ಸಾಹೇಬ್ರ ಅಭಿಮಾನಿಗಳು ಮಾಡ್ಯಾರ. ಅದನ್ನು ಬಿಟ್ಟು ಆ ಜಾತಿಗೆ ಅದನ್ನು ತಳಕು ಹಾಕ್ಲಾಗ್ತಾರೆ, ಅದು ಒಳ್ಳೆಯದಲ್ಲ. ಜಾತಿ ಸಂಬಂಧ ಇಲ್ಲ. ಎಲ್ಲ ಕಾರಜೋಳ ಸಾಹೇಬರು ಎಲ್ಲ ಜಾತಿ ಜನಾಂಗದ ನಾಯಕರದಾರ. ಅವರು ಮಾಜಿ ಉಪಮುಖ್ಯಮಂತ್ರಿಗಳಾದ್ರೆ ಈಗ ಹಾಲಿ ಮಂತ್ರಿಗಳದಾರ. ಅವ್ರ ಬಗ್ಗೆ ಕೀಳ್ಮಟ್ಟದ ಹೇಳಿ ಅವ್ರ ಜಾತಿಗೆ ಸೀಮಿತಗೊಳಿಸೋ ಕೆಲಸ ಮಾಡಬಾರ್ದು ಅಂತ ಹೇಳಿ ಈ ಮೂಲಕ ಅವ್ರಿಗೆ ಹೇಳ್ತೀನಿ. ಮತ್ತು ಬರೀ ಮುಗಿಸೋದು ಥರ ಮುಗಿಸೋಲ್ರು. ಮುಗಿಸಿದ ಮರುದಿನ ಮಾಡೋದು ನಮ್ಮದು ನಿನ್ನೆ ಇತ್ತು. ನಿನ್ನೆ ಮುಗಿಸ್ಯಾರತ್ತಂದ್ರೆ ಮತ್ತೆ ನಿನ್ನೇನು ಸಮಾಲೋಚನೆ ಸಭೆ ಮಾಡಿ ಅದು ಹಿಂಗಾತು ಹಂಗಾತು ನಿರ್ಣಯ ಕೈಗೊಳ್ಳೋದು ಅದು ಎದಕ್ಕೆ ಬೇಕಾಗಿತ್ತು? ಮುಗಿಸ್ಯಾರಂದ್ರೆ ಮುಗಿಸ್ಬೇಕಾಗಿತ್ತು. ಒಂದು ಜಾತಿಗೆ ಸೀಮಿತವಾಗಿ ಮಾಡಬಾರ್ದು. ಇದು ಜಾತಿ ರಾಜಕಾರಣ ಯಾರು ಮಾಡ್ಯಾರ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಕಾರಜೋಳ ಸಾಹೇಬರಿಗೆ ಮಂದಿನ ಕೂಡಿಸಿ ಹಂಗೆ ಪ್ರತಿಭಟನೆ ಮಾಡಿಸೋದು ಅದು ಆ ಸಂಸ್ಕೃತಿ ಇಲ್ಲ. ಅದನ್ನ ಯಾರು ಮಾಡ್ತಾರೆ ಅನ್ನೋದು ಜಿಲ್ಲಾ ಜನತೆಗೆ ಗೊತ್ತೈತಿ. ಅದಕ್ಕೆ ನಾವು ಇಷ್ಟ ಹೇಳ್ತೀವಿ, ಯಾರು ತಪ್ಪು ಮಾಡ್ಯಾರ ಮೂಲ ಏನಾದರೂ ಬಹಿರಂಗ ಚರ್ಚೆಗೆ ಬಂದ್ರೂ ಸಿದ್ಧ ಇದೀವಿ. ಇದು ಎದರಿಂದ ವಿವಾದಕ್ಕೆ ಹಿಡಿಯತೈತಿ. ಅಲ್ಲೇನು ಪ್ರತಿಭಟನೆ ಮಾಡಾಗ ನೀವು ಕೆಲಸ ಮಾಡಿಲ್ಲ, ನೀವು ಅದನ್ನು ಮಾಡಿರಿ, ಕಳಪೆ ಕಾಮಗಾರಿ ಮಾಡಿರಿ, ಅದನ್ನು ಮಾಡಿರಿ, ಭ್ರಷ್ಟಾಚಾರ ಆಗೈತಿ, ಏನೂ ಮಾಡಿಲ್ಲ. ಒಬ್ಬ ಹಿರಿಯ ಮನುಷ್ಯರಿಗೆ ಅಗೌರವವಾಗಿ ಮಾತಾಡಿದ್ದಕ್ಕೆ ಅಟ್ಟೆ ಪ್ರತಿಭಟನೆ ಮಾಡ್ಯಾರ. ಅದನ್ನು ಬಿಟ್ಟು ಆ ಅಗೌರವ ಮಾತಾಡಿದ್ ಬಿಟ್ಟು ಪ್ರತಿಭಟನೆ ಮಾಡಿದ್ದ ದೊಡ್ಡದಾಗಿ ಮಾಡ್ಲಾಗ್ತೀರಿ. ಪ್ರತಿಭಟನೆ ಯಾಕೆ ಮಾಡಿದ್ರು? ಯಾರು ತಪ್ಪೈತಿ? ಮೂಲ ಶರಣ ಸಂಸ್ಕೃತಿ ಅಂತ ಹೇಳ್ತೀರಿ. ಶರಣ ಸಂಸ್ಕೃತಿ ಒಳಗೆ ಶರಣರ ವಚನ ಬಿಟ್ಟು ಆ ಸುಸಂಸ್ಕೃತವಾಗಿ ಮಾತಾಡಬೇಕು. ಅದನ್ನು ಬಿಟ್ಟು ಏನೋ ಏಕವಚನದಲ್ಲಿ ಮಾತಾಡೋದು ಅದು ನಿಮ್ಗೆ ಶೋಭೆ ತರೋದಲ್ಲ. ರಾಜಕಾರಣದಾಗ ವಿರೋಧ ಪಕ್ಷನೂ ಇರ್ತೈತಿ, ಆಡಳಿತ ಪಕ್ಷ ಇರ್ತೈತಿ. ನೀವು ಕೆಲಸ ಮಾಡಿಲ್ಲ ಅಂತ ಯಾರು ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡಿಲ್ಲ, ನೀವು ಏನರ ಮಾಡಿರತ್ತು ಮಾಡಿಲ್ಲ. ಆ ವ್ಯಕ್ತಿಗೆ ಇದು ಮಾಡಿದ್ದಕ್ಕೆ ಅವಮಾನ ಮಾಡಿದ್ದಕ್ಕೆ ಪ್ರತಿಭಟನೆ ಮಾಡ್ಯಾರ. ಅದನ್ನು ಬಿಟ್ಟರಿ ಯಾರು ಅವಮಾನ ಮಾಡ್ಯಾರ ಅದನ್ನು ಕ್ಷಮೆ ಕೇಳಬೇಕು. ಈಗ ಬಿಟ್ಟು ನಿನ್ನೆ ಮಾಧ್ಯಮದವ್ರು ತಿರ್ಚಾರ, ಅದನ್ನೇ ಹೇಳಿಬಿಡ್ರಿಲ್ಲ ಮಾಧ್ಯಮ ಮುಂದೆ. ಇಲ್ಲ ನಾ ಹಿಂಗೆ ಮಾತಾಡಿದ್ದೈತಿ, ಹಿಂಗೆ ಮಾತಾಡ್ರಿ, ನೀವು ತಿರ್ಚಿ ಅಂತ ಹೇಳ್ರಿ, ಕೇಸ್ ಹಾಕೋದಾದ್ರು ಐತೆ ಅದು ರೂಢಾನ ಐತಿ ನಿಮ್ಗೆ, ಅದನ್ನು ಮಾಡ್ಬೋದಾಗೈತಿ. ಮತ್ತು ಜಾತಿಗೆ ಇದನ್ನು ಓದಾರೋ ಅವರೇ ಎಲ್ಲೋ ಚರ್ಚ್ ಅಂದಾಗ ಒಂದು 3-4 ಮಂದಿ ಕೂಡಿ ಕಾರಜೋಳ ಸಾಹೇಬ್ರಿಗೆ ಲಿಂಗಾಯತರ ಮುಂದಿನ ಇದ್ರಾಗ ನೋಡ್ತೀವಿ, ಹಂಗೆ ನೋಡ್ತೀವಿ, ಹಿಂಗೆ ನೋಡ್ಲಕ್ಕೆ. ಯಾರು ಲಿಂಗಾಯತರಂದ್ರೆ ಯಾರು? ಕಾರಜೋಳ ಸಾಹೇಬರು ಅವ್ರ ಜನಾಂಗ ಎಲ್ಲ 106 ಜನಾಂಗಗಳೆಲ್ಲ ಜಾತಿಗಳೆಲ್ಲ ಲಿಂಗಾಯತರ ಅದಾರ. ಮತ್ತು ಲಿಂಗಾಯತ ಅಂತ ಹೇಳ್ತೀರಿ, ಮತ್ತು ಅವ್ರನ್ನ ಯಾಕೆ ಅದನ್ನು ಸಪ್ರೇಟ್ ಮಾಡ್ತೀರಿ? ಅವರು ಲಿಂಗಾಯತರಲ್ಲ. ಲಿಂಗಾಯತರ ನಾವು ನೋಡ್ಕೋತೀವಿ ಅಂದ್ರೆ ಅದಲ್ಲ. ಆ ಥರ ಆಗಬಾರ್ದು. ಈಗ ಜಾತಿಗೆ ಸೀಮಿತವಾಗಿ ರಾಜಕಾರಣ ಯಾರು ಮಾಡ್ಯಾರ ಎಂದು ಕಾರಜೋಳ ಸಾಹೇಬರು ಜಾತ್ಯದಿಂದ ಸಮಾವೇಶ ಆಗಲಿ, ಜಾತಿ ಮೀಟಿಂಗ್ ಆಗಲಿ ಮಾಡಿಲ್ಲ. ಅದನ್ನು ಯಾರು ಮಾಡ್ಯಾರ ದಿನ ಜನತೆಗೆ ಗೊತ್ತೈತಿ. ಅದಕ್ಕೆ ಅದನ್ನು ಬಿಟ್ಟು ಮುಂದೆ ಮತ್ತೆ ನಿನ್ನೆ ಮಾತಾಡ್ಯಾರ ಅದು R&R ಮಾಡಬೇಕಾಗಿತ್ತು, ಅದನ್ನು ಮಾಡಬೇಕಾಗಿತ್ತು. ಹೌದು, ನೀವಿದ್ದಾಗ R&R ಮಾಡ್ಬೋದಾಗಿತ್ತಲ್ಲ. ರೈತರಿಗೆ ಜನಕ್ಕೆ ಇದು ದುಡ್ಡು ಕೊಡಬೇಕಾಗಿತ್ತು. ಈಗ 3-4 ಎಕರೆ ಇರ್ತೈತಿ, ಅಲ್ಲಿ ಎಲ್ಲ ಕೆನಲ್ ಆದವು, ಆಯ್ತು. ನಿಮ್ಮ ಕಾಲನಾಗ ಅವ್ರಿಗೆ ರೈತರಿಗೆ ದುಡ್ಡು ಕೊಟ್ಟರೆ ಆಗಿಬಿಡ್ತಿತ್ತಲ್ಲ. ಮತ್ತು ಅದ್ರ ನೀರಾವರಿ ಬಗ್ಗೆ ಒಬ್ಬ ಹಿರಿಯ ಶಾಸಕರ ಕೇಳ್ಯಾರ, ಅದಕ್ಕೆ ಆ ಪ್ರಶ್ನೆಗೂ ಉತ್ತರ ಕೊಟ್ಟಿಲ್ಲ. ಮತ್ತು ಇಷ್ಟೆಲ್ಲ ಮಾಡಿ ನೀವು ಲಿಂಗಾಯತರು ಲೀಡರ್ ಐತ್ರಿ. ಲಿಂಗಾಯತ ಜಾತಿ ಒಳಗೆ ಆ ಜಾತಿ ಯಾರು ನಾಯಕರದಾರ ಆ ಜಾತಿ ಲಿಸ್ಟನೇ ಇಲ್ಲ. ಅದು ನೀವು ಲಿಂಗಾಯತರಲ್ಲ, ಲಿಂಗಾಯತರ ಲೀಡರ್ ಆಗ್ಲಾಕ್ ಹೋಗ್ತೀರಿ. ಈಗ ಇಷ್ಟಕ್ಕೆ ನೀವು ಎಲ್ಲರೂ ಬಿಟ್ಟಿರಿ, ನಾವು ಬಿಡೋನಂತ ಹೇಳ್ತೀರಿ, ದಿನ ಮಾಡ್ಲಾಕತ್ತೀರಿ. ಅದಕ್ಕೆ ನಿನ್ನೆ ಸಮಾಲೋಚನೆ ಸಭೆ ಅಂತ ಹೇಳಿ ಮಾಡಿದ್ರಿ. ಏನೈತಿ ಸಮಾಲೋಚನೆ ಸಭೆದಾಗ? ಆತ್ಮಾವಲೋಕನ ಮಾಡ್ಕೋಬೇಕಾಗಿತ್ತು. ಯಾರು ತಪ್ಪೈತೆ ಅನ್ನೋದು ಮಾತ್ಕೊಳ್ಬೇಕಾಗಿತ್ತು.
ಈಗ ಸಾಹೇಬ್ರು ಕಾರಜೋಳ ಸಾಹೇಬ್ರು ಮುಂಬರ್ದಿಂದಾಗ ಒಂದು ಬಾಂಬ್ ಹಾಕ್ತಾನ ಹಿಂಗೆಲ್ಲ ಜಿಗಿದಾಡಿದ್ರೆ ಈಗ ಇದನ್ನು ಈ ಶೆಲ್ಟರ್ ಮಾಡ್ಕೊಳಕ್ ಬೇಡ್ರಿ. ನಾಳೆ ಏನಾರ ಭ್ರಷ್ಟಾಚಾರದದ್ದು ಅವ್ರು ತೆಗೆದ್ರೆ ಇಲ್ಲ ನಮ್ಮ ಬಗ್ಗೆ ವೈಯಕ್ತಿಕ ಐತಿ ಅದಕ್ಕೆ ಹಂಗೆ ಮಾಡ್ಯಾರ ಅಂತ ಹೇಳೋದು ಆಗಬಾರ್ದು. ಯಾರು ಏನು ತಪ್ಪು ಮಾಡ್ಯಾರ ಅಂತ ತಪ್ಪು ಮಾಡಿದಾಗ ಕ್ಷಮೆ ಕೇಳಿದ್ರೆ ಇದು ಮುಗಿದ ಹೋಗಿತ್ತು. ಇಲ್ಲಾಂದ್ರೆ ಅವತ್ತ ಮಾಧ್ಯಮದವ್ರು ತಿರ್ಚಾರ ಅಂತ ಹೇಳಿದ್ರು ಮುಗಿದು ಹೋಗಿತ್ತು. ಅದನ್ನು ಇಷ್ಟು ಯಾಕೆ ದೊಡ್ಡದು ಮಾಡೋದು? ಅದನ್ನ ಬಿಟ್ಟು FIR ಮಾಡ್ಯಾರ ಅದು ಮಾಡ್ಯಾರ. FIR ಯಾವ್ದಕ್ಕೆ ಮಾಡ್ತಾರೆ? ನಿಮಗೂ ಕಾನೂನು ಅರಿವೈತಿ. FIR ಯಾರು ಮಾಡಿದಾರೆ FIR ಹಾಕತ್ತೆ ಅನ್ನೋದು ಗೊತ್ತಾಕತಿ. ಬಿಟ್ಕಿಂದ ಅಲ್ಲಿ ಇದು ಮಾಡ್ಯಾರ, ರಾತ್ರಿ ಹೋಗ್ಯಾರ, ಹಗಲು ಹೋಗ್ಯಾರ, ಕಂಪ್ಲೇಂಟ್ ಕೊಡಕ್ಕೆ ಎದಕ್ಕೆ ಹೋಗಾರ? ನಿಮಗೆ ಸಂರಕ್ಷಣೆ ಮಾಡ್ಲಿಕ್ಕೆ ಪೊಲೀಸರನ್ನು ನಿಂತಾರಲ್ಲ ನಿಮ್ಮ ಮನೆ ಮುಂದೆ, ಮತ್ತು ಸಂರಕ್ಷಣೆ ಮಾಡಿರಿ ನಮ್ಗೆ ಪ್ರೊಟೆಕ್ಷನ್ ಕೊಡ್ರಿ ತಿಳುವ ಅರ್ಥ ಏನೈತಿ? ಇದು ಹಿಂದೆ ಕೂತ ರಾಜಕಾರಣ ಮಾಡೋದು ಬೇಡ. ಎಲ್ಲರೂ ಈಗ ಇದು ಒಂದು ಜಾತಿಗೆ ಒಂದು ಸೀಮಿತ ಮಾಡ್ಕೊಂಡ ಒಬ್ಬರನ್ನ ಇದು ಮಾಡೋದು ರಾಜಕಾರಣ ಬೇಡ. ಗೊತ್ತೈತೆ ರಾಜಕಾರಣ ಯಾರ್ಯಾರು ಹೆಂಗೆ ಮಾಡ್ತಾರೆ ಅನ್ನೋದು. ನಿಮ್ಮ ನೈತಿಕತೆಯ ರಾಜಕಾರಣ ಮಾಡಿ ಮೌಲ್ಯಾಧಾರಿತ ರಾಜಕಾರಣ ಬರ್ರಿ. ಯಾಕಂದ್ರೆ ರಾಜಕಾರಣದಾಗ ನಿಮಗೂ ಜನ ಕೊಟ್ಟಾರ, ಏನು ಕೊಟ್ಟಾರ ಎಲ್ಲನೂ ಅನುಕೂಲ ಆಗಿ. ಇನ್ನು ಮೇಲೆ ಮೌಲ್ಯಾಧಾರಿತ ರಾಜಕಾರಣ ಮಾಡಿರಿ. ಇದನ್ನು ಇಲ್ಲೇ ಮುಗಿಸ್ರಿ. ನಾವು ಮಾತಾಡೋಂಗಿಲ್ಲ, ಅವರು ಮಾತಾಡೋಂಗಿಲ್ಲ. ಇನ್ನೇನಿದ್ರು ಮಾತಾಡಿದ್ರು ಹಾಲಿ ಸಚಿವರು ಮಾತಾಡ್ಬೇಕು, ಮಾಜಿ ಸಚಿವರು ಮಾತಾಡ್ಬೇಕು. ಅದನ್ನ ಬಿಟ್ಟು ನಾವು ನಡಬರ್ಕ ನಾವು ಮಾತಾಡೋಂಗಿಲ್ಲ. ನಮ್ಮ ಪಕ್ಷದಿಂದ ಅವರು ಮಾತಾಡೋದು ಬೇಡ. ಬ್ಯಾಡ ಅನ್ನೋದು ಮತ್ತೆ ದಿನ ಅದನ್ನೇ ಮಾಡೋದು. ಅಲ್ಲಿ ಸಮಾಲೋಚನೆ ಸಭೆದಾಗ ಏನು ನಿರ್ಣಯ, ಮುಂದಿನ ನಿರ್ಣಯ ತೊಗೊಳೋದು, ಏನು ನಿರ್ಣಯ ತೊಗೊಳೋದು ಇರ್ತೈತಿ? ಅಲ್ಲ ನಿನ್ನೆ ಹೇಳಿದ್ರೆ ಮುಗಿದೋಗ್ತಿತ್ತು. ಅಟ್ಯಾಕಲ್ಲಿ ಕೂಡಿಸಿದ್ವಿ, ಆಯಿತು ಇಲ್ಲಿಗೆ ಆಗೈತಿ ಮುಗಿದೈತಿ, ಮಾಧ್ಯಮದವ್ರದ್ದು ಇದು ಆಗೈತೆ ಅಂತ ಹೇಳಿದ್ರೆ ಮುಗಿದು ಹೋಗಿತ್ತು. ಅದನ್ನ ಯಾಕೆ ಯಾರ್ಯಾರು ದಿನ ಒಬ್ಬರ ಮೇಲೆ ಯಾಕೆ ಹಾಕ್ಲಕತ್ತೀರಿ? ಇದನ್ನು ಇಲ್ಲೇ ಮುಗಿಸ್ಬೇಕು. ಅದನ್ನು ಯಾರು ಸತ್ಯ ಯಾರಿಗನ್ನೋದು ಇಲ್ಲಿ ಜಿಲ್ಲಾ ಜನತೆಗೆ ಗೊತ್ತೈತಿ. ಇದು ಎದ್ರ ಸಂಬಂಧ ಎದ್ದೈತಿ ಅನ್ನೋದು ಗೊತ್ತೈತಿ. ಅದನ್ನು ಮಾಡಿದಂದು ಬಿಡೋದು ಉಳ್ಕಾದ ಅದನ್ನ ಕೇಸ್ ಹಾಕ್ತಾರೆ ಇದನ್ನ ಕೇಸ್ ಹಾಕ್ತಾರೆ ಅಂತ ಡೈವರ್ಷನ್ ಮಾಡಬೇಡ್ರಿ. ಜನಕ್ಕೆ ಎಲ್ಲ ಗೊತ್ತೈತಿ. ಅದೇ ಖಾಸಗಿ ಒಳಗನ ನನಗೆ ಹೇಳ್ಯಾರ, ಎಲ್ಲ ಪಕ್ಷದ ಹಿರಿಯರೇ ಹೇಳ್ಯಾರ, ಇಲ್ಲ ಅದು ಹಿರಿಯ ಮನುಷ್ಯಾಗ ಮಾತಾಡಿ ತಪ್ಪೈತಂತ ಹೇಳ್ಯಾರ. ಅದನ್ನು ಒಪ್ಕೊಳ್ಳೋ ದೊಡ್ಡತನ ತೋರಿಸ್ಬೇಕು. ಬಸವಣ್ಣನ ಅನ್ಯಾಯಗಳಾಗಿ ಬಸವ ನೀತಿ ಒಳಗೆ ಏನೈತಿ? ನಾಲ್ಗೊಮ್ಮೆ ಹೊಳೆರ್ತದಿಲ್ಲ, ಅದೊಂದು ಹೋಗೈತೆ ಅಂದ್ರೆ ಮಾತಾ ಮುಗಿದು ಹೋಗತಿ. ಅಷ್ಟು ಮಾಡ್ಲಾಕ್ ಬಿಟ್ಟು ಯಾವ್ದ್ರಿ? ಈಗ ಗೋವಿಂದ ಕಾರಜೋಳ ಸಾಹೇಬರಿಗೆ ಮಾತಾಡ್ಯಾರ. ಯಾರು ಮಾತಾಡ್ಯಾರ? ಮಾಧ್ಯಮದಾಗ ಎಲ್ಲರಿಗೂ ಗೊತ್ತೈತಿ. ಮಾಜಿ ಸಚಿವರು, ಮಾಜಿ ನೀರಾವರಿ ಸಚಿವರು ಮಾತಾಡ್ಯಾರ. ಅದು ಮಾತಾಡ್ಯಾರ ನೋಡ್ರಿ. ಇಲ್ಲ ಈಗ ಯಾರು ಇದ್ರು ನಿಕಟಪೂರ್ವ ನೀರಾವರಿ ಸಚಿವರು ಅಲ್ರಿ. ನಾವ್ ಏನ್ ಹೇಳಕತ್ತೀವಿ, ಅವ್ರು ಏನ್ ಮಾಡ್ಯಾರ ಎಲ್ಲರಿಗೂ ಐತೆ ಐತಿ, ಗೊತ್ತನೇ ಐತಲ್ಲ. ಯಾರು ಅಂದಾರ ಅದು ಯಾರು ತಪ್ಪ, ಮಾಧ್ಯಮದ ಇದು ತಿರ್ಚಾರ ಎಲ್ಲ ಅವ್ರದ್ದು ಐತಿ. ಬರ್ರಿ ಇಲ್ಲ ಕಾಂಗ್ರೆಸ್ ಸರ್ಕಾರದ ಸಮ್ಮಿಶ್ರ ಸರ್ಕಾರ ಅಲ್ಲ, ಕಾಂಗ್ರೆಸ್ ಸರ್ಕಾರ. ನಿಮ್ಗೂ ಗೊತ್ತೈತಿ, ನನಗೂ ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ. ಅದನ್ನೇ ನಾವು ಹೇಳಿವಲ್ರಿ, ನಾವು ಹೇಳಿವಲ್ಲ. ಈಗ ಯಾರ ಮನೆ ಮುಂದೆ ಪ್ರತಿಭಟನೆ ಆಗ್ಲಕತ್ತಾರ, ತಪ್ಪು ಮಾಹಿತಿಗಳಾಗ್ತಾರ, ಎಲ್ಲರಿಗೂ ಗೊತ್ತೈತಿ. ಅಲ್ಲಿ ಜನ ನಾವು ಹೇಳಿದ್ದಕ್ಕೆ ಆಗಲ್ಲ, ಅವ್ರು ಏನ್ ಸತ್ಯ ಐತಿ ಅದನ್ನ ಒಪ್ಕೋತಾರಲ್ರಿ. ಇದು ಸರ್ ಹೌದು ಹೌದು. ಲಿಂಗಾಯತ ಪಟ್ಟಿಯಲ್ಲೇ ಇಲ್ಲ ಅಂದ್ರಲ್ಲ, ಯಾರು? ಅದೇ ಈ ಜಲಸಂಪನ್ಮೂಲ ಮಾಜಿ ಇದಾಗ ಹೇಳಿಲ್ಲ ಅವ್ರ ಹೆಸರು, ಅವ್ರ ಜಾತಿ ಲಿಂಗಾಯತ ಪಟ್ಟಿ ಒಳಗನ ಇಲ್ಲ. ಸರ್, ಒಂದ್ ಕಡೆ ಒಮಿಕ್ರಾನ್ ಮತ್ತು ಕೊರೋನಾದಿಂದ ಜನರು ತತ್ತರಿಸಿ ರಾಜ್ಯದಲ್ಲಿ ಇದು ಎರಡೂ ಒಂದು ರಾಷ್ಟ್ರೀಯ ಪಕ್ಷಗಳಾಗಿ ಎಲ್ಲಿವರೆಗೆ ಇದು ಜಗಳ ವಿರಾಮದಕ್ಕೆ ಸಿಗುತ್ತೆ ಸರ್? ಈಗ ವಿರಾಮ ಅಲ್ರಿ, ಇದು ವಿರಾಮ. ಅವ್ರು ನಿನ್ನೆ ವಿರಾಮ 3 ದಿನ ಅಂತ ಹೇಳಕತ್ತಿದ್ರು. ನಾವು ನಿನ್ನೆ ಮಾಧ್ಯಮ ಗೋಷ್ಠಿನ ಏರ್ಪಡಿಸಿದ್ವಿ. ಅವ್ರು ವಿರಾಮ ಅಂದ್ರು, ವಿರಾಮ ಬಿಟ್ಟಿವಿ. ಮತ್ತೆ ನಿನ್ನೆ ಸಮಾಲೋಚನೆ ಸಭೆ ಮತ್ತೆ ಮೀಟಿಂಗ ಒಮ್ಮೆ 3 ದಿನದಿಂದ ಐತ್ರಿ. ಇದು 3-4 ದಿನದಿಂದ ಯಾರೂ ಮಾಡಿಲ್ಲ. ಇವತ್ತು ನಮ್ಮ ಹುಡುಗಿಯವರು ಒಂದು ಏನು ಕೊಟ್ಟಾರ, ಪ್ರೆಸ್ನವ್ರು ಕೊಟ್ಟಾರ, ಅವರು ಮಾಡ್ಯಾರ ಇವರು ಮಾಡ್ಯಾರ, ಇಲ್ಲಿಗೆ ಮುಗಿಸ್ರತ್ ಅವ್ರು ರೊಟ್ಟ ಕೊಟ್ಟಾರ. ಇಲ್ಲಾಂದ್ರೆ ಈ ದಿನ ನಿರಂತರ ಅವ್ರದ ಬಂದೈತಿ. ಬಿಜೆಪಿ ಅವ್ರು ಯಾರು ಮಾತಾಡಿಲ್ಲ. ಇಲ್ಲ, ಆರೋಪ ಪ್ರತ್ಯಾರೋಪ ಇಲ್ಲಿ ಮುಗಿತು. ನಾ ಏನ್ ಹೇಳಕತ್ತೀನಿ, ಅಲ್ಲ ನೀರಾವರಿ ಮಾಡ್ಲಕತ್ತೈತಲ್ರಿ, ಮಾಡಿ R&R 2,500 ಕೋಟಿ ಕೊಟ್ಟೈತಿ. R&R ಈ R&R ಏನೂ ಇದ್ದಿದ್ದಿಲ್ಲ ಮೊದಲ. ಆ ರೈತರ ಮುಳುಗಡೆ ರೊಕ್ಕಕ್ಕ 2,500 ಸ್ಯಾಂಕ್ಷನ್ ಮಾಡ್ಯಾರ ಮೊನ್ನೆ.
ಸರ್ ಎಂ.ಬಿ. ಪಾಟೀಲ್ರು ಲಿಂಗಾಯತ ಪಟ್ಟಿಯೊಳಗಿಲ್ಲ ಅಂತಂದ್ರೆ ಹಂಗಂದ್ರೆ ಅವ್ರು ಲಿಂಗಾಯತ ಅಲ್ವೋ? ಹೌದು. ಹೌದು, ಅಲ್ಲ ಒಂದ್ ಸಮಾಜದವ್ರ ಮೊದಲ ಸಮಾಜದಿಂದ ನಮಗ ಅಲ್ಲಿ ನಾ ಏನ್ ಹಾಕತ್ತೀನಿ, ಅಲ್ಲ 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 ಪಟ್ಟಿಯೊಳಗಿಲ್ಲ, ಸರ್ಕಾರದ ಪಟ್ಟಿಯೊಳಗಿಲ್ಲ, ಸರ್ಕಾರ ಪಟ್ಟಿ ಇಲ್ಲ. ಆ ಸಮಾಜದವರು ಮೊದಲ ಒಂದು ಸರ್ಕಾರಕ್ಕೆ ಮನವಿ ಕಳಿಸ್ಯಾರ, ನಾವು ಆ ದಕ್ಷಿಣ ಕರ್ನಾಟಕದ ಒಕ್ಕಲಿಗರ ಜೋಡಿ ನಮ್ಗೆ ಸೇರ್ಸಿರುತ್ತೆ. ಈ ದಾಖಲೆ ಇತಿಹಾಸ ಐತಿ. ಲಿಂಗಾಯತ ಸಮಾಜದಲ್ಲಿ ಎಷ್ಟೆಷ್ಟು ಸಮಾಜಗಳು ಲಿಸ್ಟ್ ಇದೆ, ಐತೆ. ಆ ಲಿಸ್ಟ್ ಅಲ್ಲಿ ಎಂ.ಬಿ. ಪಾಟೀಲ್ ಕಮ್ಯುನಿಟಿ ಲಿಸ್ಟ್ ಐತೆ ಇಲ್ಲ. ಹಾಗಾದ್ರೆ ಅವ್ರು ಲಿಂಗಾಯತ ಕಮ್ಯುನಿಟಿ ನಿಂತಿದ್ದು ತಪ್ಪಂತಿರೋ ಸರಿ ಅಂತೀವಿ? ಅದು ಇಲ್ಲ, ಅದನ್ನ ನಾ ಹೇಳಿಲ್ಲ. ಈಗ ಹೇಳಿದ್ದು ಅವ್ರು ಲಿಂಗಾಯತರ ಅಂತ ಹೇಳಿ ಏನ್ ಹೇಳಿದ್ರು, ಲಿಂಗಾಯತರ ಮುಂದಿನ ಇಲೆಕ್ಷನ್ದಾಗ ಬುದ್ಧಿ ಕಲಿಸ್ತೇವೆ ಅಂತ ಹೇಳಿ ಏನ್ 4-5 ಜನ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು. ಅದಕ್ಕೆ ಮಾತ್ರ ಉತ್ತರ ಕೊಡಕತ್ತೀನಿ. ಹಾಗಾದ್ರೆ ಲಿಂಗಾಯತರ ಅಲ್ಲದ ಎಂ.ಬಿ. ಪಾಟೀಲ್ಗೆ ಬೆಂಬಲ ಕೊಡೋದು ತಪ್ಪ? ನಾ ಬೆಂಬಲ ಕೊಡೋದು ತಪ್ಪತ್ತಂದಿಲ್ಲ, ಜಾತಿ ಮಾಡಿದ್ದ ತಪ್ಪಂದೀವಿ ನಾವು. ಯಾರು ಲಿಂಗಾಯತರು? ಎಲ್ಲಾರು ಲಿಂಗಾಯತರೇ. ಲಿಂಗಾಯತರು ಅಲ್ಲಿ ಏನ್ ಮಾಡ್ಯಾರ, ಮುಂದಿನ ಇಲೆಕ್ಷನ್ದಾಗ ಲಿಂಗಾಯತರ ಬುದ್ಧಿ ಕಲಿಸ್ತಾನ ಅಂತ ಹೇಳ್ಯಾರು. ಅದು ಪೇಪರ್ನಾಗ ಬಂದೈತಿ. ಹಾ, ಬೆಂಬಲಿಗರದಿಂದ ಅದಕ್ಕೆ ಹೇಳಿದ್ದಾನೆ. ನಾ ಏನ್ ಹೇಳ್ತೀನಿ, ಬೆಂಬಲಿಗರು ಹೇಳಿದ್ದಕ್ಕೆ ಬೆಂಬಲಿಗರಿಗೆ ಉತ್ತರ ಕೊಡಕತ್ತೀನಿ. ನಾವು ತಪ್ಪ ಸರಿ ತಂದಿಲ್ಲ, ಜಾತಿ ಬಳಸಿದ್ದು ತಪ್ಪಂದೀವಿ ನಾವು. ಲಿಂಗಾಯತರ ಮುಂದಿನ ಎಲೆಕ್ಷನ್ದಾಗ ಬುದ್ಧಿ ಕಲಿಸ್ತಾರ ಅಂದ್ರೆ ದಟ್ಟ ತಪ್ಪಂದೀವು. ಅವ್ರು ಬೆಂಬಲ ಕೊಡ್ಲಾಕ ಬ್ಯಾಡಲಕ್ಕ ಸ್ವತಂತ್ರ ಪ್ರಜಾಪ್ರಭುತ್ವದಾಗ ಎಲ್ಲರಿಗೂ ಎಲ್ಲಾ ಬೆಂಬಲ ಕೊಡ್ಬೋದು. ಸರಿ, ಅಟ್ರಾಸಿಟಿ ಕೇಸ್ ಸಂಬಂಧಪಟ್ಟಂಗೆ ಈ ಅವ್ರು ಗೋವಿಂದ ಕಾರಜೋಳ ಸಾಹೇಬರು ದಲಿತರು ಅನ್ನೋ ಕಾರಣಕ್ಕೆ ಇವ್ರು ಪ್ರತಿಭಟನೆ ಮಾಡಿದ್ದ ಅಥವಾ ಹಿರಿಯರು ಅನ್ನೋ ಕಾರಣಕ್ಕೆ? ಹಿರಿಯರು ಅಂದದ್ದು ಏಕವಚನದಲ್ಲಿ ಮಾತಾಡೋದಕ್ಕೆ ಮಾತ್ರ ಪ್ರತಿಭಟನೆ ಐತಿ. ಅವ್ರು ಕೆಲಸ ಮಾಡ್ಯಾರ, ಅದನ್ನ ಮಾಡ್ಯಾರ, ಇದನ್ನ ಬಿಟ್ಟಾರ, ಯಾವುದಕ್ಕೂ ಪ್ರತಿಭಟನೆ ಬಂದಿಲ್ಲ. ನೀರಾವರಿ ವಿಷಯಕ್ಕೆ ಬಾಂಬ್ ಸಿಡಿಸ್ತೀವಿ ಅಂತ ಕಾರಜೋಳ ಹೌದು, ಅದೇ ಕಾರಣಕ್ಕೆ ಇವ್ರು ಏಕವಚನದಲ್ಲಿ ಮಾತಾಡಿದ್ರು. ಅಲ್ಲ ಅದು ಅಲ್ಲಿ ಬಾಂಬ್ ಅದು ಸಿಡಿದ ಮೇಲೆ ಮಾತ್ರ ಅಲ್ಲಿ ಬಾಂಬ್ ಸಿಡ್ಲಿ ಬಿಡ್ಲಿ ಅದು ರಾಜಕಾರಣ. ನೀವ್ಯಾಕೆ ಏಕವಚನ ಮಾತಾಡ್ಬೇಕು ನೋಡ್ರಿ? ಆ ಬಾಂಬ್ ನಾವು ಸಿಡಿಸ್ತೀವಿ ಅಂತ ಹೇಳ್ಯಾರ ಅವ್ರು. ಮುಂಬರ್ ಇಂಥ ದಿನ ಸಿಡಿಸ್ತೀವಿ ಅಂತ ಹೇಳಿದ್ರು ಅವ್ರು. ಅದು ಮೇಕೆದಾಟದ ಬಂದಾಗ ಮಾಡತ್ತ ಅಂದಿದ್ರು. ಅದಕ್ಕೆ ಇದಕ್ಕೆ ಏನ್ ಸಂಬಂಧ ಐತ್ರಿ? ಏಕವಚನದಾಗ ಅವ್ರು ಬಾಂಬ್ ಸಿಡಿಸ್ತಾನ ಏಕವಚನ ಮಾಡೋದು ತಪ್ಪಲ್ಲ. ಹೌದ್ರಿ, ನಾ ಹೇಳುದು ಮೇಕೆದಾಟು ವಿಷಯಕ್ಕೆ ಸಂಬಂಧಪಟ್ಟಂಗ ನಾವು ಯಾವುದಕ್ಕೂ ನಾವು ಆ ಲೆವೆಲ್ದವ್ರು ಯಾರು ಇರಂಗಿಲ್ಲ. ಈ ಜಿಲ್ಲೆ ಜನತೆ ಅವರು ಮಾಡ್ತಾರ, ಅವ್ರಿಗೆ ಕಾನೂನ ಅವ್ರಿಗೆಲ್ಲ ಗೊತ್ತಿರ್ತೈತಿ. ಆದ್ರ ಅವ್ರು ಬಾಂಬ್ ಸಿಡಿಸ್ತಾನ ಏಕವಚನದಾಗ ಮಾತಾಡೋದು ತಪ್ಪಲ್ರಿ. ಈಗ ನಮ್ ಉದ್ದೇಶ ಈಗ ಎದಕ್ಕೆ ಪ್ರತಿಭಟನೆ ಆಯ್ತು? ಅವ್ರವ್ರ ಮಾತಾಡೋದಕ್ಕ ಪ್ರತಿಭಟನೆ ಆಗೈತಿ, ಮತ್ತೊಂದು ಯಾವ್ದಕ್ಕೂ ಇಲ್ಲ. ಮೇಕೆದಾಟದ್ದು ಏನೂ ಇಲ್ಲ ಪ್ರತಿಭಟನೆ. ಅಲ್ಲಿ ಬಾಂಬ್ ಅವ್ರು ಸಿಡಿಸ್ತಾರೆ, ಒಳ್ಳೆ ಇದ್ರ ಸಮಯ ನೋಡಿ ಸಿಡಿಸ್ತಾರೆ, ಬಾಂಬ್ ಸಿಡಿಸ್ತಾರ. ಅದಕ್ಕೆ ಮತ್ತೆ ಈ ಭ್ರಷ್ಟಾಚಾರ ಮುಂದಿನ ತೆಗೆದ್ರೆ ಇವರು ನಮ್ ಪೂರ್ವಾಗ್ರಹ ಪೀಡಿತಾಗಿ ನಮ್ಮ ಮೇಲೆ ಮಾಡಬಹುದಂತೇಳಿ ಇರ್ಬೋದು ಇವ್ರದಲ್ಲಿ. ನಾ ಭವಿಷ್ಯ ಹೇಳಿಲ್ಲ, ಅವ್ರು ಹೇಳ್ಯಾರ ಅಂತ ಹೇಳಿ ನಾ ಭವಿಷ್ಯ ಹೇಳಕಂತಿದ್ದೆ. ಹೇಳೋದೈತಿ ಎಲ್ಲಾರು ಮುಂದೆ ಆಶಾವಾದ ಐತೆ, ಭವಿಷ್ಯ ಇರಂಗಿಲ್ಲ ಅದ್ರಾಗ. ಹೇಳ್ಯಾರ ಅವರು. ನಾ ಏನ್ ಹೇಳೀನ್ರಿ, ಬಿಜೆಪಿ ಅವರು ಕಾರಜೋಳ ಸಾಹೇಬ್ರ ಅಭಿಮಾನಿಗಳಂತ ಹೇಳೀನ್ರಿ ನಾ. ಅಂದ್ರೆ ಅವ್ರ ಕರ್ದಾಗ ಬರೀ ಅವ್ರ ಅಟ್ಟ ಬರ್ತಾರ, ಇವ್ರ ಕರ್ದಾಗ ಎಲ್ಲಾ ಜನಾಂಗದವ್ರು ಬರ್ತಾರ ರೀ. ನಾ ಹೇಳಿದ್ದು ಎಲ್ಲಾರು ಜನಾಂಗದವ್ರು ಅದಾರ, ಅವ್ರ ಅಟ್ಟ ಎಲ್ಲ. ಅದನ್ನ ಜಾತಿಗೆ ಸೀಮಿತ ಮಾಡ್ಬೇಡ್ರಿ. ಅಲ್ಲ, ಸಂಘಟನೆದವ್ರು ಹೇಳ್ಬೇಕು. ಅದ್ರ ಅಭಿಮಾನಿಗಳದಾರ, ಎಲ್ಲಾರು ಅದಾರ. ಒಂದ್ ಸಂಘಟನೆದಾಗ ಎಲ್ಲಾ ಜನಾಂಗದವ್ರು ಇರ್ತಾರೆ. ಬರೀ ಜಾತಿ ಮೇಲೆ ಸಂಘಟನೆ ಆಗಂಗಿಲ್ಲ. ಪಕ್ಷ ಬಿಜೆಪಿ ಅವ್ರ ಐತೆ ಅದ್ರಾಗ, ಬಿಜೆಪಿ ಅವ್ರ ಅದಾರ, ಅದ್ ಬಿಜೆಪಿ ಅವ್ರ ಅದಾರ ಅದ್ರಾಗ. ನೀವ್ ಹೇಳ್ತೀರಿ ಬಿಜೆಪಿ ಅವ್ರ ಅದಾರ. ನೀವು ಈಗ ಹೇಳಿದ್ರಿ ನಾವು ಎಲ್ಲಾ ಮುಗಿಸಿದ್ವಿ ಮತ್ತವ್ರು ಶುರು ಮಾಡ್ತಾ ಇದಾರೆ ಅಂತ ಹೇಳಿ. ಈ ಒಂದು ಆಡಳಿತ ಪಕ್ಷವಾಗಿ ಒಂದು ದೊಡ್ಡ ಮನಸ್ಸು ಮಾಡಿ ಜನರ ಹಿತಕ್ಕಾಗಿ ಇಲ್ಲಿಗೆ ನಾವು ಮುಗಿತಪ್ಪ, ಮುಂದೆ ನಾವು ಏನು ಯಾವ್ದೇ ಪ್ರತಿಭಟನೆ ಮಾಡೋದಿಲ್ಲ ಅಂತ ಹೇಳಿ ನೀವೊಂದು ದೊಡ್ಡ ಮನಸ್ಸು ಮಾಡ್ಬೋದಿಲ್ಲ. ಅದು ಈಗ ಹೇಳಿಬಿಟ್ಟೆ ಮುಗ್ದ ಹೋಗೈತೆ ಅಂತ ಹೇಳಿಬಿಟ್ಟಿನಿ. ಹಾ, ಇದ ವಿರಾಮ ರೀ. ಇನ್ ಏನ್ ಮಾತಾಡಿದ್ರು ಅವ್ರವ್ರ ಮಾತಾಡ್ಬೇಕು. ಈಗ ಯಾರು ನಮ್ಮ ಪಕ್ಷದವ್ರು ಸಣ್ಣವ್ರು ಬೇಡ, ಅವ್ರ ಪಕ್ಷದವ್ರು ಸಣ್ಣವ್ರು ಬೇಡ, ಅವ್ರವ್ರು ಮಾತಾಡಿ. ಅಲ್ಲ ಅದಾಗ ಇಲ್ಲ, ಲಿಸ್ಟ್ನಾಗ ಇಲ್ಲ ಇಲ್ಲ ಅಲ್ಲಿ ಕಾಂಟ್ರವರ್ಸಿ ಅಂತ ಇಲ್ಲ. ಹೌದು ಹೌದು, ಇಲ್ಲ ಇದ್ದದ್ದು ಹೇಳಿನಿ. ಹೌದು ಐತಿ, ನಾ ಕೊಡ್ತೀನಿ, ವಾಟ್ಸಪ್ ಬಿಡ್ತೀನಿ, ನಾ ಕೊಡ್ತೀನಿ.
बाघमारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी। चाहे नॉर्मल हो या सिजेरियन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर। स्वागत है आपका बी न्यूज नेशन में। मैं हूं आबिद हुसैन शेख।